ಚೆನ್ನಾಗಿ ಬಂದಿದೆ ದೋಸೆ. ಒಂದು ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಲೈಫ್ ಸ್ಟೈಲ್ ನಿಮಗೆ ಒಂಚೂರು ತೋರ್ಸೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನಾವು ಸ್ಲೋ ಆಗಿ ಸುಲಿಬೇಕು. ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಇರ್ಬೋದು ನಮ್ಮ ಜನಕ ಬರ್ತಾ ಇದ್ದಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಚೆನ್ನಾಗಿ ಒಂಚೂರು ತಣ್ಣಗೆ ಆದರೆ ಎಷ್ಟು ಹೊತ್ತಾಗುತ್ತೆ ಫ್ರೆಂಡ್ಸ್. ನೀವು ಕೂಡ ಹಾಗೆ ಮಾಡಿ ಫ್ರೆಂಡ್ಸ್. ವಿಡಿಯೋಗೆ ಒಂದು ಸರ್ಪ್ರೈಸ್ ಮಾಡಿ ಫ್ರೆಂಡ್ಸ್. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಹೊಸ ಟ್ರೈ ಮಾಡ್ತಾಯಿದ್ದೀನಿ, ಅಂದರೆ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ ವಿತೌಟ್ ಫೇಸ್. ಬೆಳಗ್ಗೆ ಎದ್ಬಿಟ್ಟು ನಾನು ದೋಸೆ ಮಾಡಿಬಿಟ್ಟೆ. ಇದು ಏನು ದೋಸೆ ಅಂದರೆ ಸೋರೆಕಾಯಿ ದೋಸೆ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಈ ದೋಸೆ. ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿ. ಏನಿಲ್ಲ, ಅಕ್ಕಿ ನೆನೆಸ್ಬಿಟ್ಟು ಹಿಂದಿನ ದಿನ ರಾತ್ರಿ ಬೆಳಗ್ಗೆ ಸೋರೆಕಾಯಿ ಮತ್ತು ಕಾಯಿ, ಈರುಳ್ಳಿ ಹಾಗೂ ಬೆಲ್ಲನ ಹಾಕಿ ಚೂರು ಜೀರಿಗೆ ಹಾಕಿ ಕಡಿದ್ಬಿಟ್ಟು ದೋಸೆ ಹುಯ್ಕೊಳ್ಳೋದಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ನಮ್ಮ ಅಪ್ಪಂಗೂ ಕೂಡ ತುಂಬ ಇಷ್ಟ ಆಯಿತು. ಅವರು ತುಂಬ ಇಷ್ಟಪಟ್ಕೊಂಡು ತಿಂದರು. ಆಯ್ತು, ಆಮೇಲೆ ಈ ವಿಡಿಯೋದಲ್ಲಿ ಏನಿಲ್ಲ ಫ್ರೆಂಡ್ಸ್, ಅ ಡೇ ಇನ್ ಮೈ ಲೈಫ್ನ ವ್ಲಾಗ್ ಅಂತ ಮಾಡಿದ್ದೀನಿ ನಾನು ಅಷ್ಟೇ, ಮತ್ತೇನೂ ಇಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾನು ಮಾಡಿರೋದು. ನಾನು ರೆಸಿಪಿ ವಿಡಿಯೋಗಳನ್ನೆಲ್ಲ ಮಾಡಿದ್ದು ನೀವು ನೋಡಿರ್ತೀರಲ್ವ. ಹಾಗಾಗಿ ಈ ಥರ ಒಂದು ಅ ಡೇ ಇನ್ ಮೈ ಲೈಫ್ ವ್ಲಾಗ್ನ ಮಾಡಿದ್ರೆ ಹೇಗಾಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಒಂದು ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಹಾಕಿ, ಇಷ್ಟ ಆಗ್ತಾಯಿದೆ ನಿಮ್ಮ ವೀಡಿಯೋಸು ಅಂತ ಹೇಳ್ಬಿಟ್ಟು. ಏನಿಲ್ಲ, ನೆಕ್ಸ್ಟ್ ನಾನಿಲ್ಲಿ ನಮ್ಮ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ, ತೋಟದ ಕೆಲ್ಸಕ್ಕೆ ಹೋಗ್ತಾರೆ ಬೇರೆಯವ್ರ ಮನೆಗೆ. ಹಾಗಾಗಿ ಅವರಿಗೆ ಬಾಕ್ಸ್ನ ರೆಡಿ ಮಾಡಿದೆ. ಮತ್ತು ಅವರು ಬೆಳಗ್ಗೆ ರಾಗಿನ ಕುಡ್ಕೊಂಡು ಹೋಗ್ತಾರೆ ಮತ್ತು ತಿಂಡಿ ತಿಂತಾರೆ. ಅವರಿಬ್ಬರಿಗೆ ಅದನ್ನೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ನಾನಿಲ್ಲಿ ಒಂದು 9 ಗಂಟೆ ಅಷ್ಟೊತ್ತಿಗೆ ನಾನಿಲ್ಲಿ ಅನ್ನ ಮತ್ತು ದಾಲ್ ಹಾಕ್ಕೊಂಡು ಊಟ ಮಾಡಿದೆ. ನಾನು ದಾಲ್ ಹಾಕ್ಕೊಂಡು ಊಟ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಡ್ರೈ ಫ್ರೂಟ್ಸ್ನ ತಿಂದೆ. ನನಗೆ ಡ್ರೈ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನೋ ಕಾಮೆಂಟ್ಸ್ ಇಲ್ಲ ಸರ್. ಮತ್ತು ಹೆಲ್ತಿಗೆ ಕೂಡ ಒಳ್ಳೆಯದಲ್ವ. ಹಾಗಾಗಿ ಇದಿಷ್ಟ ಆಗ್ತಾನೆ ಗಂಟೆ 9:35 ಆಗ್ತಾ ಬಂದಿತ್ತು. ನೆಕ್ಸ್ಟ್ ನಾನೊಂದು ಲೋಟಕ್ಕೆ ಟೀ ಹಾಕ್ಕೊಂಡ್ಬಿಟ್ಟು ನಾನು ನೆನ್ನೆ ಮೊನ್ನೆಯಿಂದ ನಮ್ಮಮ್ಮ ಮನೇಲಿ ಅಡಿಕೆ ಸುಲಿತಾಯಿದ್ರು. ಬಟ್ ಅವರು ಅಡಿಕೆ ಸುಲಿಯೋಕೆ ಆಗ್ತಾಯಿಲ್ಲ, ಯಾಕಂದರೆ ಹಣ್ಣು ಅಡಿಕೆಗಳೇ ತುಂಬ ಇರೋದ್ರಿಂದ ತುಂಬ ಅಂದರೆ ತುಂಬ ಲೇಟ್ ಆಗ್ತಾಯಿದೆ ಅಡಿಕೆ ಸುಲಿಯೋದು. ನಮಗಿರೋದೇ ಸ್ವಲ್ಪ ಅಡಿಕೆ, ಅದನ್ನೇ ಸುಲಿಯೋದು ಲೇಟಾಗಿ. ನೀವು ನೋಡ್ತಿರ್ಬೋದು ಅಲ್ಲಿ ಹಣ್ಣು ಅಡಿಕೆಗಳೇ ತುಂಬ ಇರೋದ್ರಿಂದ ತುಂಬ ಕೈ ನೋವು ಬರುತ್ತೆ ಆ ಅಡಿಕೆ ಸುಲಿತಾ. ಹಾಗಾಗಿ ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ಬೆಳಕು ಕಮ್ಮಿ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಕಿಟಕಿ ಹತ್ರ ಬಟ್ಟೆ ಒಣಗಾಕಿದ್ರು ಅಮ್ಮ. ಅದನ್ನು ನಾನು ಸೈಡ್ ಹಾಕ್ಬಿಟ್ಟು ಬಂದೆ, ಯಾಕಂದರೆ ಸ್ವಲ್ಪನಾದರೂ ಬೆಳಕು ಬರಲಿ ಅನ್ನೋ ಒಂದು ಉದ್ದೇಶದಿಂದ. ನೆಕ್ಸ್ಟ್ ನಾನು ಇಲ್ಲಿ ಇದು ನೋಡ್ತಿರ್ಬೋದು ನೀವು, ಮೆಟ್ಗತ್ತಿ ಅಂತ ಹೇಳ್ತಾರೆ. ಮಲೆನಾಡು ಕಡೆ ಅವರಿಗೆಲ್ಲ ಗೊತ್ತಿರುತ್ತೆ ಅಡಿಕೆ ಸುಲಿಯೋದು ಅದೆಲ್ಲ. ಡೈಲಿ ಲೈಫ್ ಸ್ಟೈಲೇ ಹಾಗೆ ಇರುತ್ತೆ. ನಾನು ನಮ್ಮ ಲೈಫ್ ಸ್ಟೈಲನ್ನು ನಿಮಗೆ ಒಂಚೂರು ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನೋಡ್ತಿರ್ಬೋದು ಇಲ್ಲಿ ನಮ್ಮಮ್ಮ ಇಷ್ಟೇ 2 ದಿನದಿಂದ ಸುಲಿತಾ ಇದ್ದಾರೆ. ಬಟ್ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿದೆ ಅವರಿಗೆ. ಹಾಗಾಗಿ ನಾನು ಸಣ್ಣ ಅಡಿಲ್ ಸೇವೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನು ಸುಲಿಯೋಣ ಡೇಯಲ್ಲಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಾನೊಂದು ಟೀ ಗ್ಲಾಸಲ್ಲಿ ಟೀ ಹಾಕ್ಕೊಂಡು ಬಂದಿದ್ದೀನಿ. ನಾನು 9:35 ಆಗ್ತಾ ಬಂದಿದ್ದಲ್ಲ, ಇವಾಗಿಂದ ನಾನು 1 ಗಂಟೆವರೆಗೆ ಸ್ವಲ್ಪ ಸುಲಿಯೋಣ ಅಂತೇಳ್ಬಿಟ್ಟು ಮತ್ತೆ ಉಳಿದಿದ್ದ ಕೆಲಸಗಳನ್ನೆಲ್ಲ ಮತ್ತೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು. ಇದು ಕೈಗೆ ಹಾಕೋ ರಬ್ಬರು, ಇದರಿಂದ ನಮಗೆ ಏಟಾಗಲ್ಲ. ಅಂದರೆ ಇಲ್ಲಿ ಹಸ್ತದಿಂದ ನಾವು ಅಡಿಕೆ ದೂಡ್ತೀವಲ್ಲ, ಹಾಗಾಗಿ ನಮಗೆ ಕೈ ಅಷ್ಟು ನೋವಾಗಲ್ಲ ರಬ್ಬರ್ ಹಾಕೋದ್ರಿಂದ. ಇಲ್ಲಾಂದರೆ ಅದಕ್ಕೆ ಅಡಿಕೆಯಲ್ಲಿ ಒಂದು ಇದಿರುತ್ತೆ ಮೂತಿ, ಅದು
ತುಂಬ ನೋವಾಗ್ಬಿಡುತ್ತೆ. ಅದನ್ನು ಒತ್ತುವಾಗ ತುಂಬ ನೋವಾಗ್ಬಿಡುತ್ತೆ. ಈ ರಬ್ಬರ್ನ ಹಾಕೊಳ್ಳೋದ್ರಿಂದ ಅದು ನೋವಾಗೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟೇ. ಆದರೂ ನಾನು 3-4 ವರ್ಷನೇ ಆಯಿತು ಅಡಿಕೆನೇ ಸುಲಿದಿಲ್ಲ. ಇವತ್ತು ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸುಲಿತಾ ಇರೋದ್ರಿಂದ ನನಗೆ ಕೈ ತುಂಬ ಅಂದರೆ ತುಂಬ ಪೇಯ್ನ್ ಬಂದುಬಿಡ್ತು. 1 ಗಂಟೆ ತನಕ ಟಾರ್ಗೆಟ್ ಇಟ್ಕೊಂಡಿದ್ದೆ. ಆವಾಗ ನನಗೆ ತುಂಬ ಅಂದರೆ ತುಂಬ ಕೈ ಪೇಯ್ನ್ ಬಂತು. ಹಾಗಾಗಿ ನಾನು ಇನ್ನು ಆಗಲ್ಲ ಅಂತ ಹೇಳ್ಬಿಟ್ಟು ಎದ್ದು ಹೋದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನೋಡಿ, ಅಡಿಕೆ ಸುಲಿಯೋದು ತುಂಬ ಈಸಿ, ಬಟ್ ತುಂಬ ಕೇರ್ಫುಲ್ ಆಗಿರಬೇಕು. ಅದು ಓಪನ್ ಆಗಿರೋದ್ರಿಂದ ಕತ್ತಿ ಯಾವಾಗ ಎಲ್ಲಿ ಕೈ ಹೋಗುತ್ತೋ ಆವಾಗ ನಾವು ತುಂಬ ಜಾಗ್ರತೆಯಿಂದ ಅಡಿಕೆ ಸುಲಿಬೇಕಾಗುತ್ತೆ. ನೋಡ್ತಿರ್ಬೋದು ನಾನು ಈಗ ಸುಲಿತಾ ಇದ್ದೀನಿ. ಇಷ್ಟು ಸ್ಲೋ ಆಗಿ ಸುಲಿದ್ದೆ. ಸ್ಟಾರ್ಟಿಂಗ್ ನಾವು ಸ್ಲೋ ಆಗೇ ಸುಲಿಬೇಕು. ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನೋಡಿ, ಮತ್ತೆ ನಮ್ಮ ಅಪ್ಪ ಒಂದು ಮಾತು ಹೇಳಿದರು, ಏನಂದರೆ ಕಾರಣಕ್ಕೆ ಹೋಗಿ ಕೋಳಿ ಬರುತ್ತೆ ಅದನ್ನು ಮೂಡಿಸ್ಬಿಟ್ವಾ ಅಂತ. ಒಳಗಡೆ ಲೋಟ ಇಡೋಕ್ಕಂತ ಬಂದೆ. ಆವಾಗ ನಮ್ಮ ಕುರುಡ ಮರಿ ಹಾಗೆ ಮಲ್ಕೊಂಡಿತ್ತು. ನೋಡಿ, ನಾನು ಮತ್ತೆ ಕಾಣಕ್ಕೆ ಬಂದೆ. ಕಾಣಕ್ಕೆ ಬರುವಾಗ ಇಲ್ಲಿ ಕೋಳಿಗಳು ಏನು ಭತ್ತಗಳನ್ನೆಲ್ಲ ಒಕ್ಕಿ ತಿಂತಾಯಿದ್ವು. ಇದರಲ್ಲಿ ಫ್ರಂಟಲ್ಲಿ ಕಾಣಿಸ್ತಿರೋ ಕೋಳಿಗೆ ಒಂದು ಕಾಲೇ ಇಲ್ಲ ಫ್ರೆಂಡ್ಸ್, ಯಾಕಂದರೆ ಹುಲಿಬೇಕು ಬಂದುಬಿಟ್ಟು ಅದ್ರ ಕಾಲನ್ನೇ ಮುರಿದಾಕ್ಬಿಟ್ಟು ಹೋಗಿದೆ. ನೋಡಿ, ಒಂದು ರೌಂಡು ಕೋಳಿಗಳನ್ನೆಲ್ಲ ಬೆರೆಸಿದ್ದಾಯಿತು. 10 ನಿಮಿಷಕ್ಕೂ ಬೆರೆಸ್ತಾ ಇರೋದೇ ಕೆಲಸ ಆಗಿಬಿಟ್ಟಿದೆ. ನಮ್ಮ ಭತ್ತನ ಎಲ್ಲ ಇಡೋದೇ ಇಲ್ಲ ಈ ಕೋಳಿಗಳು. ನಮ್ಮ ಮನೇಲಿ ಕೋಳಿಗಳಿಲ್ಲ, ಅಕ್ಕಪಕ್ಕದ ಮನೆಗಳ ಕೋಳಿಗಳೆಲ್ಲ ಬಂದು ಭತ್ತ ಎಲ್ಲ ಒಕ್ಕಿ ಹಾಕ್ಬಿಟ್ಟು ಇದು ಮಾಡಿ ಹೋಗ್ತಾ ಇದ್ದಾವೆ. ನೋಡಿ, ಒಂದು ರೌಂಡ್ ಬೆರೆಸ್ಕೊಂಬಂದೆ. ಕುಂಟ ಕೋಳಿ ಅಂತೂ ಓಡಿ ಬಂದುಬಿಡ್ತು, ಮೆಲ್ಲ ಹೋಗ್ತಾ ಇದೆ. ನೆಕ್ಸ್ಟ್ ನಾನು ಇವುಗಳನ್ನೆಲ್ಲ ಬೇಯಿಸ್ಬಿಟ್ಟು ಮತ್ತೆ ಅಡಿಕೆ ಸುಲಿಯೋಕ್ಕಂತ ಕೂತೆ. ಇವಾಗ ಸುಲಿದು ಸುಸ್ತಾಗ್ಬಿಟ್ಟು ನಾನು ಒಂದು ಐಡಿಯಾ ಮಾಡಿದೆ. ಏನಂದರೆ, ನಮ್ಗೆ ಅನ್ನ ಹೆಚ್ಚಾದಾಗ ಹೇಗೆ ನಾವು ಭಾಗವಾಗಿ ಅನ್ನನ ಊಟ ಮಾಡ್ತೀವೋ, ಭಾಗ ಮಾಡಿಕೊಂಡು ನಾವು ಚೈಲ್ಡ್ಹುಡ್ಡಲ್ಲಿರ್ತಾ ಹಾಗೆ ಮಾಡ್ತಾಯಿದ್ದಿದ್ದು. ಹೆಚ್ಚಾದಾಗ ನಾವು ಅನ್ನ ವೇಸ್ಟ್ ಮಾಡೋಕ್ಕಂತೂ ಅಪ್ಪ ಬಿಡ್ತಾ ಇರಲಿಲ್ಲ. ಹಾಗಾಗಿ ನಾವು ಏನು ಮಾಡ್ತಿದ್ವಿ, ಅದೇ ಬಟ್ಲಲ್ಲಿ ಒಂದೊಂದು ಸೈಡು 4-5 ಭಾಗಗಳನ್ನ ಮಾಡ್ಕೊಂಡು ಅದನ್ನು ಊಟ ಮಾಡ್ತಾಯಿದ್ವಿ. ಹಾಗಾಗಿ ನಾನಿಲ್ಲಿ ಕಸ ಮುಗಿಯೋದನ್ನು ತಂದುಬಿಟ್ಟು 2 ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. 2 ಸರ್ತಿ ಅದನ್ನು ಹಾಕ್ಕೊಂಡು 10 ನಿಮಿಷ ಟೈಮ್ ಕೊಟ್ಕೊಂಡು ಸುಲಿಯೋ ಟಾರ್ಗೆಟನ್ನು ಇಟ್ಕೊಂಡೆ, ಸ್ವಲ್ಪ ಬೇಗ ಆಗಲಿ ಅಂತ ಹೇಳ್ಬಿಟ್ಟು. ಬಟ್ ತುಂಬ ಕಷ್ಟ ಆಯಿತು, ತುಂಬ ಅಂದರೆ ತುಂಬ ಕಷ್ಟ ಆಯಿತು ನನಗೆ. ಸುಲಿದು ಸಾಕಾಯಿತು. ಅದರಲ್ಲಿ ಬೇರೆ ಈ ಒಣಕಡ್ಕೆನೂ ಸುಲಿಬೇಕು, ಆದರೆ ನಾನು ಅದನ್ನು ಸುಲಿಯೋಕ್ಕೆ ಹೋಗಿಲ್ಲ. ನಾನು ಅದನ್ನು ಸುಲಿತಾ ಕೂತ್ರೆ ನನಗೆ ಇದನ್ನು ಸುಲಿಯೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಒಣಡ್ಕೆನೂ ಸುಲಿಯೋಕ್ಕೆ ಹೋಗಿಲ್ಲ. ಎಲ್ಲ ಎತ್ತಿ ಬುಟ್ಟಿಗೆ ಹಾಕಿದೆ. ಅದನ್ನು ಸುಲಿಯೋಕ್ಕಿದೆ, ಬಟ್ ಅದನ್ನು ಯಾವಾಗ ಸುಲಿಯೋದಂತ ಗೊತ್ತಿಲ್ಲ. ಅಪ್ಪ ಅಮ್ಮ ಇಬ್ಬರು ಸೇರ್ಕೊಂಡು ಸುಲಿತಾರೆ, ಸುಲಿಲಿ. ನನಗಂತೂ ಆಗಲ್ಲಪ್ಪ. ನನಗೆ ಗೋಟಡ್ಕೆ ಸುಲಿದೇ ಸುಸ್ತಾಗ್ಬಿಡ್ತು ಒಂದೇ ದಿನಕ್ಕೆ. ಇಂತೂ ಸುಲಿದು ಸುಸ್ತಾಯಿತು. ನೀವು ನೋಡ್ತಿರ್ಬೋದು, ನಾನು ಇದನ್ನು ವೀಡಿಯೋನ ಸ್ಪೀಡ್ ಮಾಡಿರೋದು. ತುಂಬ ಅಂದರೆ ತುಂಬ ಸುಸ್ತಾಯಿತು. ನನಗೆ ಕೂರಕ್ಕೆ ಆಗ್ತಿರ್ಲಿಲ್ಲ, ಬೆನ್ನು ಬಂದುಬಿಡ್ತು. ಮತ್ತು ಕೈ ಕೂಡ ಒಂದು 5 ನಿಮಿಷ ಗ್ಯಾಪ್ ಕೊಟ್ಬಿಟ್ರೆ ಕೈ ಊದ್ಕೊಂಡ್ಬಿಡೋದು. ಕೈ ತುಂಬ ನೋವಾಗ್ತಾಯಿತ್ತು, ಯಾಕಂದರೆ ನಾನು 4 ಇಯರ್ಸ್ ಆಯ್ತೇನೋ ನಾನು ಅಡಿಕೆ ಸುಲಿದೆ. ನೆಕ್ಸ್ಟ್ ಅಂತೂ ಸುಲಿದು ಒಂದು ಸ್ವಲ್ಪ ಮಾಡಿಬಿಟ್ಟೆ ಅಡಿಕೆನ. ನೋಡಿ, 12:50 ಆಗ್ತಾ ಬಂತು. ನಾನೊಂದು ಸ್ವಲ್ಪ ಸುಲಿದ್ಬಿಟ್ಟೆ. ಆದರೂ ತುಂಬಾ ಅಂತಲೇ ಹೇಳ್ಬೋದು. ಬಟ್ ಅಮ್ಮ ಹೇಳಿದರು, ನೀನು ಸುಮಾರು ಸುಲಿದ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಖುಷಿಯಾಗ್ಬಿಡ್ತು. ಒಂದಷ್ಟು ಅಡಿಕೆ ಉಳ್ಕೊಂಡ್ಬಿಡ್ತು. ನೋಡಿ, ನಮ್ಮ ರಾಣಿ, ಇವಳನ್ನ ನಾವು ಬಿಡೋದಿಲ್ಲ. ಮತ್ತು ಎಲ್ಲ ದನಗಳನ್ನೂ ಬಿಡ್ತೀವಿ. ಬಟ್ ಇವಳಿಗೆ ಸ್ವಲ್ಪ ಕಾಲು ನೋವಿರೋದ್ರಿಂದ ನಾವು ಇವಳನ್ನ ಹೊರಗಡೆ ಹೋಗೋಕ್ಕೆ ಬಿಡೋದಿಲ್ಲ. ಇವಳನ್ನ ಕಟ್ಟಾಕ್ಬಿಟ್ಟೆ ಸಾಕ್ತೀವಿ ನಾವು ಯಾವಾಗಲೂ. ಮತ್ತು ಅವಳು ಸಿಂಧಿ ಕ್ರಾಸ್ ಆಗಿರೋದ್ರಿಂದ ಅವಳಿಗೆ ಸ್ವಲ್ಪ ಶಕ್ತಿನೂ ಕಮ್ಮಿನೇ ಇರೋದು. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ನಮಗೆ ಸ್ವಾಭಿಮಾನ ಇದೆ. ನೋಡಿ, ನಾನಿಲ್ಲಿ ಇವಳಿಗೆ ಸ್ವಲ್ಪ ಹುಲ್ಲು ಹಾಕಿಬಿಟ್ಟೆ, ಒಣ ಹುಲ್ಲು ಹಾಕಿಬಿಟ್ಟು. ಮತ್ತು ಇವಳಿಗೆ ಸ್ವಲ್ಪ ಅಕ್ಕಚ್ಚು ಕೊಡ್ತೀನಿ ಮಧ್ಯಾಹ್ನ. ದಿನಾನೂ ಕೊಡ್ತೀನಿ. ಅದೇ ನಾನು ಡೈಲಿ ವ್ಲಾಗಲ್ಲಿ ಏನು ಮಾಡ್ತೀನೋ ಅದನ್ನೇ ಮಾಡ್ತೀನಿ. ಏನು ಸ್ಪೆಷಲಾಗಿ ಮಾಡೋಕ್ಕೆ ಹೋಗ್ತಾಯಿಲ್ಲ, ಮತ್ತು ಓವರಾಗಿ ಮಾತಾಡೋಕ್ಕೂ ಹೋಗ್ತಾಯಿಲ್ಲ. ನಾನು ಹೇಗೆ ಮಾತಾಡ್ತೀನಿ ಅನ್ನೋದು ನನಗೇ ಗೊತ್ತಾಗಲ್ಲ. ಹಾಗೆ ಡೈಲಿ ವ್ಲಾಗ್ ಹೇಗಿರುತ್ತೋ ಹಾಗೆ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಅದಕ್ಕೆ ಅವಳಿಗೆ ಅಕ್ಕಚ್ಚು ಕೊಡ್ತಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕೊಡ್ತೀನಿ. ಉಪ್ಪು ಹಾಕ್ಬಿಟ್ಟು ಕೊಟ್ಟರೆ ಕುಡಿತವೆ, ಇಲ್ಲಾಂದರೆ ಚಪ್ಪೆ ಯಾರು ಕುಡಿತಾರೆ ಹೇಳಿ. ಹಾಗಾಗಿಬಿಟ್ಟು
ಕೊಟ್ಟೆ. ಅದರಲ್ಲಿ ಮೂಲಂಗಿ ಟೊಮೆಟೊ ಎಲ್ಲ ಇದೆ. ಹುಳಿ ಖುಷಿಯಾಗ್ಬಿಡ್ತು. ಚೆನ್ನಾಗಿ ಕುಡಿತಾ ಇದ್ದಾಳೆ. ಇಲ್ಲಿ ನೋಡಿ ಒಂದು ಪಕ್ಷಿ ಬಂದಿದೆ. ಇದು ಏನಕ್ಕೆ ಬಂದಿದೆ ಅಂತ ಗೆಸ್ ಮಾಡಿ. ನನಗೆ ಗೊತ್ತು, ನೀವು ಗೆಸ್ ಮಾಡಿ. ಈ ಹುಳಿ ಏನಕ್ಕೆ ಇವಾಗ, ಈ ಪಕ್ಷಿ ಏನಕ್ಕೆ ನಮ್ಮ ಮನೆ ಕೊಡ್ಕೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು. ನೀವು ಗೊತ್ತಿದ್ದವರು ಕಮೆಂಟ್ ಮಾಡಿ, ಗೊತ್ತಿಲ್ಲ ಅನ್ನೋರು ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಏನಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ ನಮ್ಮ ರಾಣಿ ಫುಲ್ಲು ಖಾಲಿ ಮಾಡಿಬಿಟ್ಲು. ಅಕ್ಕಚ್ಚನ ಖಾಲಿ ಮಾಡಿಬಿಟ್ಟು ಮತ್ತು ಅವಳಿಗೆ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಅವಳಿಗೆ ಚೆನ್ನಾಗಿ ಗೊತ್ತಾಯಿತು ಇವಳು ಹೋಗ್ತಾಳೆ ಇವಾಗ, ಇನ್ನು ಬರೋದೇ ಸಂಜೆ ಯಾರಾದರೂ ಬಂದು ಫುಲ್ ಅಥವಾ ಅಕ್ಕಚ್ಚು ಕೊಡ್ತಾರಂತ ಅವಳಿಗೆ ಬಾಯ್ ಹೇಳಿಬಿಟ್ಟು ಸೀದಾ ಬಂದೆ. ಕೊಡ್ಕೆದು ಇದು ನಮ್ಮ ಮನೆ ಸ್ಪೆಷಲ್ ಲಾಕ್ ಅಂತಲೇ ಹೇಳ್ಬೋದು. ಅವಳಿಗೆ ಅಕ್ಕಚ್ಚು ಕೊಟ್ಟು ಬರ್ತಾನೆ 1 ಗಂಟೆ ಆಗಿಬಿಡ್ತು. ಆಮೇಲೆ ಒಂದು ಸ್ವಲ್ಪ ರೀಲ್ಸ್ ನೋಡ್ತಾ ಅಲ್ಲೇ ಫ್ಲಾಟ್ ಆಗಿಬಿಟ್ಟೆ. ಎದ್ದಿದೆ 2:45 ಆಗಿತ್ತು. ನಿದ್ರೆ ಬಂದುಬಿಡ್ತು ಜೋರಾಗಿ. 2:45 ಆಗಿತ್ತು. ಸ್ವಲ್ಪ ಹಸಿವು ಆಗ್ತಿತ್ತು, ಬಟ್ ಅನ್ನ ಊಟ ಮಾಡೋಕ್ಕೆ ಬೇಜಾರಾಗ್ತಾಯಿತ್ತು. ಹಾಗಾಗಿ 2 ಪ್ಯಾಕ್ ಮ್ಯಾಗಿ ಇತ್ತು. ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಮ್ಯಾಗಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮ್ಯಾಗಿ ಮಾಡ್ತೀನಿ. 2 ನಿಮಿಷದಲ್ಲಿ ಆಗೋ ಮ್ಯಾಗಿ ನಮ್ಮ ಮನೇಲಂತೂ 5 ನಿಮಿಷನೇ ಆಗುತ್ತೆ. ಯಾವಾಗ ನೋಡಿದ್ರು ಮ್ಯಾಗಿ ಮಾಡೋರ ಕತೆನೇ ಇಷ್ಟ ಅಂತ ಅಂದ್ಕೊಳ್ತೀನಿ. ಯಾಕಂದರೆ 2 ನಿಮಿಷದಲ್ಲಿ ಅದು ಬೇಯಕ್ಕೇ ಕೇಳೋದು. ಹಾಗಾಗಿ ಅಂತೂ ಇಂತೂ ಚೆನ್ನಾಗಿರೋ ಮ್ಯಾಗಿ ಆಯಿತು. ಅಮ್ಮಂಗೆ ಒಂದು ಸ್ವಲ್ಪ ಎತ್ತಿಟ್ಬಿಟ್ಟೆ. ಅಪ್ಪ ಬರೋದು ಹೇಗೂ ಲೇಟು. ಅಪ್ಪ ಬರೋದು ಅರ್ಧ ಗಂಟೆ ಲೇಟು, ಅಮ್ಮ ಬರೋದು ಅರ್ಧ ಗಂಟೆ ಬೇಗ. ಇಬ್ಬರು ಒಂದೇ ಕಡೆ ಕೆಲಸಕ್ಕೆ ಹೋಗ್ತಾರೆ, ಬಟ್ ಅವರು ಟೈಮಿಂಗ್ಸು ವೇರಿಯೇಷನು, ಯಾಕಂದರೆ ಸ್ಯಾಲ್ರಿ ಮೇಲೆ. ನಾನು ಮ್ಯಾಗಿ ತಿಂದುಬಿಟ್ಟು ಆ ಕಡೆ ಸಂಜೆಗೆ ಟೀನೂ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇವಾಗಲೇ ಒಂದು ಸ್ವಲ್ಪ ಟೀ ಕುಡಿಯೋಣ ಅಂತೇಳ್ಬಿಟ್ಟು ಟೀ ಮಾಡಿಕೊಂಡು ಇವಾಗ 1 ಲೋಟ ಕುಡಿದು, ನಾನು ದಿನ ಪೂರ್ತಿ ಟೀ ಕುಡಿಯೋದ್ರಲ್ಲೇ ಕಳೆದುಬಿಡ್ತೀನಿ ಅಂತ ಅನಿಸುತ್ತೆ ನೋಡಿ. ಸಂಜೆಗಾಗೋಷ್ಟು ಟೀನ ನಾವು ಎಷ್ಟು 3 ಜನಕ್ಕೇನೋ ಟೀ ಮಾಡ್ತಾಯಿದ್ದೀನಿ. ನಾನು ಇವಾಗ 1 ಗ್ಲಾಸ್ ಕುಡಿದೆ. ಇವಾಗ ಅಮ್ಮ ಬರ್ತಾರೆ 4 ಗಂಟೆಗೆ ಇನ್ನೊಂದು ಗ್ಲಾಸ್ ಕುಡಿತೀನಿ. ಅಷ್ಟರಲ್ಲಿ ನಮ್ಮ ಪೀಚು ಬಂದಿದ್ಲು. ಪೀಚುಗೆ ಹಸಿವಾಗಿತ್ತು ಅಂತ ಕಾಣಿಸುತ್ತೆ. ಪೀಚು ಅಂದರೆ ಹಾಂ ಅಂತ ಇದ್ಲು. ಇವಾಗ ನೋಡಿ ಅವಳಿಗೆ ನಾನು ಇವಾಗ ಊಟ ಹಾಕಬೇಕು. 3 ಗಂಟೆ ಆಗಿತ್ತು ಇಷ್ಟೊತ್ತಿಗೆ. 3 ಗಂಟೆಗೆ ಬಂದಿದ್ಲು. ಅವಳಿಗೆ ಊಟ ಹಾಕ್ತಾಯಿದ್ದೀನಿ. ಅವಳಿಗೆ ಅಂತಲ್ಲ, ನಮ್ಮ ಮನೇಲಿ 4 ಬೇಕುಗಳಿದ್ದಾವೆ. 4 ಬೇಕುಗಳಿಗೂ ಅನ್ನ ಮತ್ತು ಪೆಡಿಗ್ರಿ 2 ಮಿಕ್ಸ್ ಮಾಡಿಬಿಟ್ಟೆ ಹಾಕೋದು. ಫಸ್ಟಿಗೆ ನಾವು ಫಿಶ್ ಹಾಕ್ತಾಯಿದ್ವಿ, ಬಂಗಡೆ ಫಿಶ್ಶು. ಇವಾಗ ಕಾಸ್ಟ್ಲಿ ಆಗಿಬಿಟ್ಟಿದೆ ಫಿಶ್ಶು. ಫಸ್ಟಿಗೆ ಫಿಶ್ಶು ಹಾಕ್ತಾಯಿದ್ವಿ, ಪೆಡಿಗ್ರಿನೂ ಹಾಕ್ತಾಯಿದ್ವಿ. ಇವಾಗ ಬರೀ ಪೆಡಿಗ್ರಿನ ಅನ್ನನ ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀವಿ. ಮತ್ತು ಮಧ್ಯೆ ಹಾಲು ಹಾಕ್ತಾಯಿರ್ತೀನಿ. ನೋಡಿ ಇವಳು ಚೆನ್ನಾಗಿ ಒಳ್ಳೆದಾಯ್ತು ಅಂದ್ಬಿಟ್ಟು ತಿಂತಾಯಿದ್ದಾಳೆ. ನೆಕ್ಸ್ಟ್ ನಾನಿಲ್ಲಿ ಅಮ್ಮಂಗೆ ಅಪ್ಪಂಗೆ ಫ್ಲಾಸ್ಕಿಗೆ ಟೀ ಇಟ್ಬಿಟ್ಟೆ. ಯಾಕಂದರೆ ಅವ್ರು ಬರೋದು ಲೇಟ್ ಅಲ್ವಾ, ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸಂಜೆ ಅಮ್ಮ ಬಂದ ಕೂಡಲೇ ಅಮ್ಮ ಇವತ್ತು ಪಾಯಸ ಮಾಡಿ, ಯಾಕಂದರೆ ರಾಮ ಜನ್ಮಭೂಮಿ ಅಯೋಧ್ಯೆ ಓಪನ್ ಆಗಿ 1 ವರ್ಷ ಆಯಿತು, ಹಾಗಾಗಿ ಅಂತೇಳ್ಬಿಟ್ಟೆ. ಆಯಿತು ಅಂತೇಳ್ಬಿಟ್ಟು ಅವ್ರು ಪಾಯಸ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಹಂಡೆ ಒಲೆಗೆ ಬೆಂಕಿ ಹಾಕೋಣ ಅಂತೇಳ್ಬಿಟ್ಟು ಸೌದೆ ತರೋಣ ಅಂತ ಬಂದೆ. ಸೌದೆ ಎಲ್ಲ ಒರಳೆ ಹಿಡಿದು ಹೋಗಿಬಿಟ್ಟಿದೆ ಫ್ರೆಂಡ್ಸ್. ಅದು ಮಳೆ ಮತ್ತು ಬಿಸಿಲು 2 ಹೋಗಿ ನೋಡಿ. ನಾನು ಇಲ್ಲಿ ಸೌದೆ ತರೋಣ ಅಂತ ಬಂದಾಗ ಇಲ್ಲಿ ನಮ್ಮ ಮನೆ ಪೀಚು ಮತ್ತು ಕುರುಡ ಇಬ್ಬರು ಆಟ ಆಡ್ಕೊಂಡಿದ್ರು. ಇಲ್ಲಿ ಅವ್ರನ್ನ ಮಾತಾಡಿಸ್ಬಿಟ್ಟು ಸೌದೆನ ಒಂದೊಂದನ್ನೇ ಹೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ತುಂಬ ದಪ್ಪ ಸೌದೆ ಇದೆ, ಕಾಲಿಗೆ ಬಿದ್ದುಬಿಟ್ರೆ ಕಾಲ್ಪೆಟ್ಟಾಗುತ್ತಲ್ವ. ಹಾಗಾಗಿ ಸೌದೆನೆಲ್ಲ ತೆಗೆದ್ಬಿಟ್ಟು ಇದನ್ನು ನಾವೀಗ ತೊಗೊಂಡು ಹೋಗಬೇಕು ಹಂಡೆ ಒಲೆಗೆ ಬೆಂಕಿ ಹಾಕೋಕ್ಕೆ. ಯಾಕಂದರೆ ಸ್ನಾನಕ್ಕೆ ನೀರು ಕಾಯಿಸೋದು ನಾವು ಹಂಡೆಗೆ ಬೆಂಕಿ ಹಾಕಿಬಿಟ್ಟೆ ಕಾಯಿಸೋದು. ನಮ್ಮನೆ ಬಾಯ್ಲರ್ ಗೀಸರ್ ಏನಿಲ್ಲ. ನಾವು ಮಿಡಲ್ ಕ್ಲಾಸ್ ಜನ, ನಿಮಗೆ ಗೊತ್ತಿರುತ್ತೆ. ನಮ್ಮ ವೀಡಿಯೋಗಳನ್ನ ನೋಡ್ತಾನೆ ನಿಮಗೆ ಗೊತ್ತಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಯಿತು, ಆಮೇಲೆ ನಾನಿಲ್ಲಿ 1 ರೌಂಡು ಸೌದೆನ ತೊಗೊಂಡೋಗಿ ಹಾಕಿಬಿಟ್ಟು ಈಗ 2ನೇ ರೌಂಡು ಸೌದೆನ ತೊಗೊಂಡೋಗೋಕ್ಕೆ ಹೋಗ್ತಾಯಿದ್ದೀನಿ. ಇವಾಗ ತಂದಿಟ್ಟು ಇವಾಗ ಹೋಗ್ತಾಯಿದ್ದೀನಿ. ಇವಾಗ ಇಲ್ಲಿ ನೋಡ್ತಿರ್ಬೋದು ನಮ್ಮ ಜನಕ ಬರ್ತಾಯಿದ್ದಾರೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ನಮ್ಮಪ್ಪ ಕೆಲಸ ಮುಗಿಸಿ ಬರ್ತಾಯಿದ್ದಾರೆ ನೋಡಿ. ನಾನು ಇವಾಗ 2ನೇ ಟ್ರಿಪ್ ಕೂಡ ಸೌದೆನ ತೊಗೊಂಡೋಗ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ನಮ್ಮಮ್ಮ ಕಡಲೆಬೇಳೆ ಹಾಗೂ ಹೆಸರು ಬೇಳೆನ ಕುಕ್ಕರ್ನಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಪಾಯಸಕ್ಕೆ ಬೇಕಾದಷ್ಟು ತೆಂಗಿನಕಾಯಿನ ತುರ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ನಾನಿಲ್ಲಿ ಹಂಡೆ ಒಲೆಗೆ ಬೆಂಕಿ ಹಾಕೋಣ ಅಂತ ಹೊರಟೆ. ಹಂಡೆ ಒಲೆಗೆ ಬೆಂಕಿ ಹಾಕಿ
ಬೆಂಕಿ ಚೆನ್ನಾಗಿ ಉರಿತಾ ಇತ್ತು. ನೆಕ್ಸ್ಟ್ ಇಲ್ಲಿ ನಮ್ಮಮ್ಮ ಹಂಡೆ ಒಲೆಗೆ ಫುಲ್ ನೀರು ಒಲೆಗಲ್ಲ ಹಂಡೆಗೆ ಫುಲ್ ನೀರು ಹಾಕ್ಬಿಟ್ಟಿದ್ರು. ಖುಷಿ ಆಗಿಬಿಡ್ತು. ನೆಕ್ಸ್ಟ್ ನಾನು ಬೆಂಕಿ ಹಾಕ್ಬಿಟ್ಟು ಒಳಗೆ ಬಂದು ನೋಡ್ತಾ ಅಮ್ಮ ಕಾಯೆಲ್ಲ ತುರಿದಾಗಿತ್ತು. ಏಲಕ್ಕಿನ ಹಾಕ್ತಾಯಿದ್ದಾರೆ. ಏಲಕ್ಕಿ ಹಾಗೆ ಜೀರಿಗೆನ ಹಾಕಿಬಿಟ್ಟು ಕಾಯಿಗೆ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾರೆ. ಅಕ್ಕಿ ಹಾಕಿಬಿಟ್ಟು ನೋಡ್ತಿರ್ಬೋದು ಇಲ್ಲಿ ನಾವು ಸ್ವಲ್ಪ ಅಕ್ಕಿನ ಹಾಕಿಬಿಟ್ಟು ಒಂದು ಪಾತ್ರೆಗೆ ಅದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ತುರ್ಕೊಂಡಿರೋಂಥ ಕಾಯಿ, ಜೀರಿಗೆ ಹಾಗೂ ಏಲಕ್ಕಿ ಪುಡಿನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾರೆ. ಕಡಲೆಬೇಳೆ ಪಾಯಸಕ್ಕೆ ನಾವು ಅಕ್ಕಿನ ಹೀಗೆ ಹಾಕ್ತೀವಿ, ಹೀಗೆ ಕಡ್ದುಬಿಟ್ಟು. ತುಂಬ ಚೆನ್ನಾಗಾಗುತ್ತೆ ಈ ರೆಸಿಪಿ. ಹಾಗಾಗಿ ಆಮೇಲೆ ಇದಕ್ಕೆ ನೀರನ್ನ ಹಾಕ್ತಾಯಿದ್ದಾರೆ. ನೀರನ್ನು ಹಾಕಿಬಿಟ್ಟು ನೆಕ್ಸ್ಟ್ ಇದಕ್ಕೆ ಅಕ್ಕಿನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸರ್ತಿ ಗ್ರೈಂಡ್ ಮಾಡ್ಕೊತಾರೆ. ನೈಸಾಗಿ ಗ್ರೈಂಡ್ ಆಗಬೇಕದು. ನೆಕ್ಸ್ಟ್ ನಾವಿಲ್ಲಿ ಕುಕ್ಕರ್ನ ವಿಜಲ್ ತೆಗೆದ್ಬಿಟ್ಟು ನೋಡ್ತಿರ್ಬೋದು ಕಡಲೆಬೇಳೆ ಮತ್ತು ಹೆಸರುಬೇಳೆ ಚೆನ್ನಾಗಿ ಬೆಂದ್ಕೊಂಡಿದೆ ತುಂಬ ಚೆನ್ನಾಗಿ. ನೆಕ್ಸ್ಟು ನಮ್ಮಮ್ಮ ಇದು ಪಾಯಸಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ತಾಯಿದ್ದಾರೆ. ಇವತ್ತು ಅಯೋಧ್ಯ ಶ್ರೀರಾಮ್ಲಲ್ಲ ಪ್ರತಿಷ್ಠಾಪನೆ ಆಗಿದ್ದ ವರ್ಷ ಅಲ್ವಾ, ಹಾಗಾಗಿ ನಾವು ಇದನ್ನು ಪಾಯಸನ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಕೊಡ್ತೀವಿ. ಹಾಗಾಗಿ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ತಾಯಿದ್ದೀವಿ. ನಮ್ಮಮ್ಮ ಮರ್ತ್ಬಿಟ್ಟು ಬೆಲ್ಲ ಹಾಕಿದ್ರು, ಮತ್ತು ನಾನು ಅದನ್ನು ತೆಗೆಸ್ಬಿಟ್ಟು ವೀಡಿಯೋಗೆ ತೋರಿಸಿ ಅಂತ ಹೇಳಿಬಿಟ್ಟು ತೆಗೆಸಿ ತೋರಿಸ್ತಾ ಇರೋದು. ಬೆಲ್ಲನ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿ ಹಿಂಗೆ ತಿರ್ಸ್ಕೋಬೇಕು. ಬೆಲ್ಲ ಫುಲ್ಲು ಕರಗಿದ ಮೇಲೆ ನಾವಿಲ್ಲಿ ಅಕ್ಕಿ ಮತ್ತು ಕಾಯಿ ಏನು ಕಡ್ದಿಟ್ಕೊಂಡಿರ್ತೀವೋ ಮಿಕ್ಸ್, ಅದನ್ನು ಈ ಸೌಟು ತಿರ್ಸ್ತಾ ಇರಬೇಕು, ಅದನ್ನು ಹಾಕ್ತಾ ಇರಬೇಕು. ಹಾಗೆ ಹಾಕ್ಕೊಳ್ತಾ ಇರಬೇಕು. ಇಲ್ಲಾಂದರೆ ಗಟ್ಟಿ ಉಂಡೆ ಆಗುತ್ತೆ. ಹಾಗಾಗಿ ಉಂಡೆ ಆಗಕ್ಕೆ ಬಿಡಬಾರ್ದು, ಅದನ್ನು ಚೆನ್ನಾಗಿ ತಿರ್ಸ್ಕೋಬೇಕು. ಇವಾಗ ನೋಡಿ ಪಾಯಸ ರೆಡಿ ಆಗಿಬಿಟ್ಟಿದೆ. ಇದಕ್ಕೆ ನಮ್ಮಮ್ಮ ಇವಾಗ ಶೇಂಗಾ ಬೀಜ ಇರುತ್ತಲ್ಲ ಅದನ್ನು ಫ್ರೈ ಮಾಡಿಬಿಟ್ಟು ಅದನ್ನು ರೋಸ್ಟ್ ಮಾಡಿಬಿಟ್ಟು ಅದ್ರ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ತಾಯಿದ್ದಾರೆ. ಈಗ ಹಾಕುವಾಗ ನಾನು ವೀಡಿಯೋ ಮಾಡ್ತಿರೋದು ನೋಡಿ ಅವ್ರಿಗೆ ನಗು ಬಂದುಬಿಟ್ಟು ನನ್ನನ್ನೇ ಅವರು ಟ್ರೋಲ್ ಮಾಡಿಬಿಟ್ರು. ನನಗೆ ನಗು ತಡೆಯೋಕ್ಕಾಗಿಲ್ಲ. ಈ ವಿಡಿಯೋನ ನಿಮಗೆ ತೋರಿಸ್ತೀನಿ ನೋಡಿ. ಹಾಗೆ ನನಗೂ ಸ್ವಲ್ಪ ಶೇಂಗಾ ಬೀಜನ ಕೊಟ್ಟರು, ತಿಂದ್ಕೊಂಡ್ಬಿಟ್ಟೆ. ಸಣ್ಣ ಇರುವಾಗ ಎಲ್ಲ ಹೀಗೆ ಅಲ್ವಾ ಫ್ರೆಂಡ್ಸ್, ನಾವು ಅಮ್ಮ ಏನಾರು ಮಾಡ್ತಿದ್ರೆ ಅದ್ರಲ್ಲಿ ನಾವು ಒಂಚೂರು ಶೇರ್ ತಗೊಳ್ಳೋದು. ಅದು ಒಂಚೂರು ಬಿಸಿ ಬಿಸಿ ಇದ್ದರೆ ಮೆತ್ತಗೆ ಇರ್ತದೆ. ಚೆನ್ನಾಗಿ ಒಂಚೂರು ತಣ್ಣಗೆ ಆದರೆ ಎಷ್ಟು ಆಗುತ್ತೆ ಫ್ರೆಂಡ್ಸ್. ನೀವು ಕೂಡ ಹಾಗೆ ಮಾಡಿ ಫ್ರೆಂಡ್ಸ್. ಹೇಳ್ತಿದ್ದರು ನಮ್ಮಮ್ಮ ಹೇಳಿದ್ದು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋಗೆ ಒಂದು ಸರ್ಪ್ರೈಸ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಮ್ಮಮ್ಮ ನೋಡಿದ್ರಲ್ಲ ಹೀಗೆ ನಾನು ಯಾವಾಗಲೂ ವೀಡಿಯೋ ಮಾಡ್ತಿರ್ಬೇಕಾದ್ರೆ ನಾನು ವಾಯ್ಸ್ ಓವರ್ ಕೊಡ್ತಾ ಅವರು ಹೀಗೆ ನನಗೆ ಟ್ರೋಲ್ ಮಾಡ್ತಾಯಿರ್ತಾರೆ. ಯಾವಾಗಲೂ ಅಷ್ಟೇ ವೀಡಿಯೋನ ನೋಡಿಬಿಟ್ಟು ಅಷ್ಟೇ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಟ್ರೋಲ್ ಮಾಡ್ತಾಯಿರ್ತಾರೆ ನನಗೆ. ಯಾವಾಗಲೂ ನಾವಿಬ್ಬರು ಹೀಗೆ ಇರ್ತೀವಿ. ಒಂದೊಂದು ಸರ್ತಿ ಜಗಳ, ಒಂದೊಂದು ಸರ್ತಿ ತಾಯಿ ಮಕ್ಕಳು ಎಲ್ಲ ಗೊತ್ತಲ್ವ ನಿಮಗೆ. ಹಾಗೆ ಇಲ್ಲಿ ನೋಡಿ ನಾವು ಶೇಂಗಾ ಬೀಜನ ಹಾಕಿರೋದ್ರಿಂದ ಟೇಸ್ಟ್ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀವಿ ನಾವು. ಅದು ಟಿಪ್ಸ್ ತೆಗೆದಿಲ್ಲ ನಾನು. ನೋಡಿ ಪಾಯಸ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮಮ್ಮ ಮಾಡೋ ಕಡಲೆಬೇಳೆ ಪಾಯಸ ಆಗಿರ್ಬೋದು, ಅಕ್ಕಿ ಪಾಯಸ, ಖೀರು ಥರನೇ ಆಯಿತು. ಇದು ಖೀರು ಮಾಡ್ತಾರೆ, ಇದಕ್ಕೆ ಕಡಲೆಬೇಳೆ ಹಾಕಲ್ಲ, ಬರೀ ಅಕ್ಕಿ ಹಾಕಿಬಿಟ್ಟು ಏನೋ ಮಾಡ್ತಾರೆ. ಅದು ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ನಾನು ಶಾವಿಗೆ ಪಾಯಸ ಮಾತ್ರ ಮಾಡೋದು, ಅದು ಮಾತ್ರ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಾನು ಮಾಡೋ ಅಡುಗೆ ನಮ್ಮ ಅಮ್ಮಂಗೆ ಇಷ್ಟ ಆಗುತ್ತೆ, ಅಮ್ಮ ಮಾಡೋ ಅಡುಗೆ ನನಗಿಷ್ಟ ಆಗುತ್ತೆ. ಹಾಗೆ ನಾವಿಬ್ಬರು ನೆನ್ನೆನೂ ಅಷ್ಟೇ ಸೋರೆಕಾಯಿ ಪಲ್ಯ ಮಾಡಿದ್ಯಾ, ಅನ್ನ ಸ್ವಲ್ಪನೇ ಕಮ್ಮಿ ಹಾಕಿಬಿಟ್ಟಿದ್ಯಾ ಬಾಕ್ಸಿಗೆ ಅಂತ ಹೇಳ್ಕೊಂಡು ಬೇಜಾರು ಮಾಡ್ಕೊತಾಯಿದ್ರು. ನಾನು ನಾಯಿಗೆ ಅನ್ನ ಹಾಕ್ತಾಯಿದ್ದೆ, ಅಲ್ಲಿ ನಾಯಿಗೆ ಅನ್ನ ಹಾಕೋದೇ ಸ್ವಲ್ಪ ಕಮ್ಮಿ ಹಾಕಿಬಿಟ್ಟೆ ಅಂತೇಳಿ.
ಹಾಗೆ ಚೆನ್ನಾಗಾಗುತ್ತೆ. ನಮ್ಮಿಬ್ರು ಟೇಸ್ಟ್ ಡಿಫ್ರೆನ್ಸು, ನಾವು ಉಲ್ಟಾ ಪಲ್ಟಾ, ನಮ್ಮಮ್ಮ ಮಾಡಿದ್ದು ನಮಗೆ ಇಷ್ಟ ಆಗುತ್ತೆ, ನಾವು ಮಾಡೋದು. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ನಾವು ಅಕ್ಕಪಕ್ಕದ ಮನೆಯವರಿಗೆ ಕೊಡ್ತೀವಿ. ನಮ್ಮ ಅಣ್ಣನ ಮಗಳನ್ನ ಕರೆದಿದ್ದೇವೆ ಕಾಲ್ ಮಾಡಿ, ಬಾ ಇಲ್ಲಿ ಬಾ ಪಾಯಸ ಮಾಡಿದ್ದೀವಿ ತೊಗೊಂಡೋಗು ಅಂತೇಳ್ಬಿಟ್ಟು ಅವಳು ಬಂದಿದ್ಲು, ಅವಳಿಗೂ ಪಾಯಸ ಹಾಕ್ಕೊಡ್ತಾಯಿದ್ದೀವಿ. ಹೀಗೆ ನಾವು ಏನಾದರೂ ಸ್ವೀಟ್ ಮಾಡಿದ್ರೆ ಅಕ್ಕಪಕ್ಕದ ಮನೆಯವ್ರಿಗೂ ಕೊಡ್ತೀವಿ, ಯಾವಾಗಲೂ ಅಷ್ಟೇ ಏನಾದರೂ ಮಾಡಿದ್ರೆ. ಯಾಕಂದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಅಂದರೆ ಮನೆ ಎಲ್ಲ ಡಿವೈಡ್ ಆಗಿದೆ, ಬಟ್ ಫ್ಯಾಮಿಲಿ ಚೆನ್ನಾಗೇ ಇದ್ದೀವಿ. ಹಾಗಾಗಿ ಏನಾದರೂ ಅವ್ರು ಮಾಡಿದರೆ ನಮಗೆ ಕೊಡ್ತಾರೆ, ನಾವು ಮಾಡಿದರೆ ಅವ್ರಿಗೆ ಕೊಡ್ತೀವಿ. ಹಾಗೆ ಅವಳು ತೊಗೊಂಡು ಹೋಗ್ತಿರ್ಬೇಕಾದ್ರೆ ವೀಡಿಯೋ ಮಾಡ್ತಿದ್ದೀನಿ, ಅವಳು ನೋಡಿಬಿಟ್ಟು ತುಂಬ ನಗಾಡ್ಬಿಡ್ಲು. ನಮ್ಮಮ್ಮ ಹೇಳಿದ್ನಲ್ಲ, ಪಾಯಸ ಒಂದು ಮಾಡಿಬಿಟ್ಟು ಕೂತ್ಬಿಟ್ರು ಅಡಿಕೆ ಸುಲಿಯೋಕ್ಕೆ. ಅಡಿಕೆ ಬಾಕಿ ಉಳಿದಿದೆ. ಮಿಸ್ ಸುಲೋಚನಾ ಅವರು ಇವತ್ತು ಸುಲಿದು ಖಾಲಿ ಮಾಡ್ತೀನಿ ಅನ್ನೋ ಪಣ ತೊಟ್ಕೊಂಡು ಟೈಮ್ ಎಷ್ಟು 6:10 ಕೂತ್ಕೊಂಡು 9 ಗಂಟೆಗೆ ಹೇಳ್ತೀನಿ ಅಂತ ಪಣ ತೊಟ್ಟಿದ್ದಾರೆ. ಇದಿಷ್ಟು ಸುಲಿತಾರಂತೆ, ಬಟ್ ಆಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ ಹಣ್ಣಡಿಕೆ ಸುಲಿಯೋದು ಭಾರಿ ಕಷ್ಟ ಇದೆ. ಕೈಯೆಲ್ಲ ನೋವು ಬರುತ್ತೆ. ಹಾಗೆ ನಮ್ಮ ಮನೇಲಿ ಒಣಕಡಿಕೆ ನೋಡಿ, ಒಣಕಡಿಕೆನೂ ತುಂಬ ಇರೋದ್ರಿಂದ ಅದನ್ನು ಸುಲಿಯೋದು ತುಂಬ ಭಂಗ. ಇದಿಷ್ಟೇ ಅಲ್ಲ ಅಡಿಕೆ ಇರೋದು. ಕರೆಂಟ್ ಹೋಗ್ಬಿಡ್ತು. ಒಣಕಡಿಕೆ ನೋಡಿ, ಇಲ್ಲಿ ಇನ್ನೂ 1 ಮೂಟೆ ಇದೆ. ಇದನ್ನು ಸುಲಿಯೋದು ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಅಮ್ಮಂಗೆ ಗೊತ್ತು, ಯಾಕಂದರೆ ಅವರೇ ಸುಲಿಯೋದು. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು, ನಾನಲ್ಲಿ ದೀಪಗಳನ್ನ ಹಚ್ತಾ ಇದ್ದೀನಿ. 6 ಗಂಟೆ ಆಗೋಗಿತ್ತಲ್ವ, ಹಾಗಾಗಿ ಸ್ನಾನ ಮಾಡಿಬಿಟ್ಟು ದೀಪನ ಹಚ್ತಾ ಇದ್ದೀನಿ. ಯಾಕಂದರೆ ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ, ಈ ಹಿಂದೆಯೇ ಹೇಳಿರೋದ್ರಿಂದ ಎಲ್ಲರೂ ದೀಪ ಹಚ್ಚಬೇಕು, ವರ್ಷಾವಧಿ ಈ ದಿನ ನಾವು ದೀಪ ಹಚ್ಚಬೇಕು ಮನೆಯಲ್ಲಿ ಅಂತ ಹೇಳಿರೋದ್ರಿಂದ ನಾನು ಈ ಸರ್ತಿ ಸ್ವೀಟ್ ಮಾಡಿಬಿಟ್ಟು ದೀಪ ಹಚ್ಚೋಣ ಅಂತ ಯಾವಾಗಲೂ ಡಿಸೈಡ್ ಆಗಿಬಿಟ್ಟಿದ್ದೆ. ಹಾಗಾಗಿ ನಾನು ದೀಪಗಳನ್ನ ಹಚ್ತಾ ಇದ್ದೀನಿ. ಮನೆ ಬಾಗಿಲಿಗೆ ಹಾಗೂ ಹೊಸಲಿಗೆ ದೀಪ ಹಚ್ಚಿ, ಮತ್ತು ದೇವ್ರ ಮನೆಗೂ ದೀಪ ಹಚ್ಚಿ ಇಟ್ಬಿಟ್ಟೆ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರೋ ಹಾಗೆ ನಾವು ಅನ್ನನ ಸೌದೆ ಒಲೆಯಲ್ಲೇ ಮಾಡ್ಕೊಳೋದು ಯಾವಾಗಲೂ ಅಷ್ಟೇ. ನಾನಿಲ್ಲಿ ಸಂಜೆಗೆ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಇವತ್ತು ಸೌತೆಕಾಯಿ ಹುಳಿ ಮಾಡ್ಕೊಳ್ಳೋಣ ಅಂತ ನೋಡಿ ದೊಡ್ಡ ಮಚ್ಚಿಟ್ಬಿಟ್ಟಿದ್ದೀನಿ. ಎಲ್ಲ ಕಚ ಕಚ ಅಂತ ಕೊಚ್ಚಕ್ಕೆ ಬಿಡೋಣ ಬನ್ನಿ. ನಾನು ಸೌತೆಕಾಯಿನೆಲ್ಲ ಕಚ ಕಚ ಅಂತ ಕೊಚ್ಚಾಕ್ಬಿಟ್ಟು ಹೆಸರುಬೇಳೆನ ರಪ ಅಂತ ಹಾಕ್ಬಿಟ್ಟು, ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು, ಸ್ವಲ್ಪ ಅರಿಶಿಣ ಹುಡಿ ಮತ್ತು ಉಪ್ಪನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ಅರ್ಧ ಮುಕ್ಕಾಲು ಗಂಟೆ ಕತ 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 ಅಂತ ಬೇಯಬೇಕಿದು. ಗ್ಯಾಸ್ ಫ್ಲೇಮ್ನ ಹೈಯಾಗಿ ಇಟ್ಕೋಬೇಕು, ಲೋ ಮಾಡೋಕ್ಕೆ ಹೋಗ್ಬಿಡಿ, ಮರಗಟ್ಟು ಹೋಗಿಬಿಡುತ್ತೆ ಅಂತ ಹೇಳ್ಬೋದು. ನಾನು ಓವರಾಗಿ ಮಾತಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ, ಬಿಕಾಸ್ ನಾನು ಒಂದೊಂದು ಸರ್ತಿ ನನಗೆ ಮೂಡ್ ಬಂದ ಹಾಗೆ ನಾನು ಮಾತಾಡೋದು. ಹಾಗಾಗಿ ನಾನಿಲ್ಲಿ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ, ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದೆ. ನೆಕ್ಸ್ಟ್ ಇದನ್ನೆಲ್ಲದನ್ನು ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ಇದಕ್ಕೆ ಏನೆಲ್ಲ ಹಾಕ್ತಾಯಿದ್ದೀವಿ ಅಂದರೆ, ಅರಿಶಿಣ ಹುಡಿ ಹಾಕಬೇಕು, ಹಾಗೆ ಇದು ಅಡುಗೆ ಎಣ್ಣೆ ಮಾಡ್ತೀವಲ್ಲ ಅದನ್ನು ಹಾಕೋಬೇಕಾಗುತ್ತೆ. ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಳದಿಂದ ಮುಚ್ಚಿ ಇದನ್ನು ಚೆಂದಾಗಿ ಬೇಯಿಸ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಮ್ಮ ಜನಕ ಅವರಿಗೆ ನಾವಿಲ್ಲಿ ಪಾಯಸವನ್ನು ಹಾಕಿ ಕುಡಿಯಲು ಕೊಡುತ್ತಾ ಇದ್ದೇವೆ. ನೋಡ್ತಿರ್ಬೋದು ನೀವು, ಕೊಟ್ಟಾಯಿತು. ನಾನಿಲ್ಲಿ ಸೌತೆಕಾಯಿ ಹುಳಿಗೆ ಏನು ಬೇಕು, ಮೆಣಸು ಬೇಕು, ಕೊತ್ತಂಬರಿ ಬೇಕು, ಜೀರಿಗೆ ಬೇಕು, ಸಾಸಿವೆ ಬೇಕು, ಅರಿಶಿಣ ಬೇಕು, ಕಾಯಿ ಬೇಕು, ಹಾಗೆ ಬೆಳ್ಳುಳ್ಳಿ ಬೇಕು. ನಾನು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ತರಕಾರಿ ಬೇಯ್ತಾ ಇದೆ ಅನ್ನೋಷ್ಟೊತ್ತಿಗೆ ನಾನು ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. 10 ನಿಮಿಷಕ್ಕೂ ನೋಡ್ತಾನೇ ಇದ್ದೆ, ಯಾಕಂದರೆ ನೀರು ಆರು ಹೋಗೋದೇ ಗೊತ್ತಾಗಲ್ಲ. ಯಾಕಂದರೆ ನಾವು ಇದನ್ನು ಜೋರಾಗಿ ಬೇಯಿಸ್ಕೊಳ್ತಾ ಇರ್ತೀವಲ್ಲ, ನೀರು ಆರು ಹೋಗಿ ಅದು ಕರ್ಟ್ ಹೋಗಿಬಿಟ್ರೆ ಮಟಾಶ್ ಆಗಿಬಿಡುತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಬೇಯಲಿಕ್ಕಿದೆ. ನಾನು ಮತ್ತೆ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಅದು ಬೇಯಲಿಕ್ಕೆ ಸ್ವಲ್ಪ ಬಾಕಿ ಇದೆ.
ನೋಡಿ ನಾನಿಲ್ಲಿ ಹಾಗೆ ಅದನ್ನು ಬೇಯಲಿಕ್ಕೆ ಅದ್ರ ಪಾಡಿಗೆ ಬಿಟ್ಬಿಟ್ಟು ನಾನಿಲ್ಲಿ ನಮ್ಮ ಅನ್ನರಾಯ ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಕ್ಕೆ ಅಂತ ಬಂದೆ. ಆದರೆ ಬೆಂಕಿನೇ ಉರಿತಿರಲಿಲ್ಲ. ನಾನು ಮಾಡಿ ಹೋಗಿದ್ದು ಹೇಗಿತ್ತು ಹಾಗೆಯೇ ಉರಿತಿತ್ತು. ಹೀಗೆ ಉರಿದ್ರೆ ನಾವಿವತ್ತು ಊಟ ಮಾಡಿ ಮಲಗ್ದಾಗೆ ಅಂತ ಅಂದ್ಕೊಂಡು ಮತ್ತೆ ಉರಿಸಿ ಅಂತೂ ಬೆಂಕಿ ಹಚ್ಚಿಬಿಟ್ಟೆ. ನೆಕ್ಸ್ಟ್ ನಾವಿದು ನೀರು ಕಾಯಬೇಕಿತ್ತು ಸ್ವಲ್ಪ. ಅಷ್ಟರಲ್ಲಿ ಇದಕ್ಕೆ ಅಕ್ಕಿನ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳಕ್ಕೆ ಹೋಗಬೇಕು. ಅಷ್ಟರಲ್ಲಿ ಮತ್ತೆ ಬೆಂಕಿ ಆರೋಯ್ತು. ಮತ್ತೆ ಬೆಂಕಿನ ಇವತ್ತು ಸೀಟಲ್ಲಿ ನೀವು ಗುಳ್ಮ ಓದ್ಬಿಡ್ತು ಬೆಂಕಿ ಒಂದೇ ಸರ್ತಿ. ಭಯ ನನ್ನ ಕಂಡ್ರೆ ಭಯ. ಹಾಗೆ ಇಲ್ಲಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ನಾನಿಲ್ಲಿ ಅಕ್ಕಿನ ತಗೊಂಡು ಬಂದೆ. ಏನಂದರೆ ಇದರಲ್ಲಿ 2 ಥರದ ಅಕ್ಕಿ ಇದೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ರೇಷನ್ ಅಕ್ಕಿ, ಒಂದು ಮನೆಯಲ್ಲೇ ಬೆಳೆದಂಥ ಐಟಿ ಅಕ್ಕಿ. ಇದು ಎರಡನ್ನೂ ಮಿಕ್ಸ್ ಮಾಡೋದ್ರಿಂದ ನಾವು ರೇಷನ್ ಅಕ್ಕಿನ ಹಾಳಾಗೋಕ್ಕೆ ಬಿಡಲ್ಲ. ಹಾಗಾಗಿ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ಅನ್ನ ಮಾಡಿ ಊಟ ಮಾಡ್ತೀವಿ. ರೇಷನ್ ಅಕ್ಕಿನ ಯಾಕೆ ವೇಸ್ಟ್ ಮಾಡೋದಲ್ವ. ತಿಂಡಿ ಎಲ್ಲ ಮಾಡ್ತೀವಿ, ಬಟ್ಟು ಗೀ ರೈಸು ಅದೆಲ್ಲ ಇದ್ದರೆ ನಾವು ಹೊರಗಡೆಯಿಂದ ಬೇರೆ ಅಕ್ಕಿನೇ ತೊಗೊಳ್ಳೋದು. ಸೋನಾ ಮಸೂರಿ ಬಾಸ್ಮತಿ ಏನು ಬರುತ್ತೆ ಆ ಥರ ಅಕ್ಕಿನ. ಇವಾಗ ನೋಡ್ತಿರ್ಬೋದು ಅಕ್ಕಿನ ಚೆನ್ನಾಗಿ ಒಂದು 4ರಿಂದ 5 ಸರ್ತಿ ತೊಳೆದೆ. ಯಾಕಂದರೆ ಅಕ್ಕಿ ನಮ್ಮ ಐಟಿ ಅಕ್ಕಿ ಏನೇ ಇದೆಯೋ ಅದು ಹುಳಿ ಆಗಿಬಿಟ್ಟಿತ್ತು, ಸ್ವಲ್ಪ ಹುಳಿ ಆಗಿಬಿಟ್ಟಿತ್ತು. ಅದು ತೊಳೆದಿಲ್ಲ ಅಂದರೆ ಅದ್ರ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಅನ್ನ ಊಟ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು 5 ಸರ್ತಿ ತೊಳಿತೀನಿ ನಾನು ದಿನ. ಅಕ್ಕಿ ತೊಳೆಯುವಾಗ 5 ಸರ್ತಿ ತೊಳೆದು ಈ ಅಕ್ಕಿನ ಹೀಗೆ ಹಾಕಿಬಿಟ್ಟು ಪಾತ್ರೆಗೆ, ಕುದಿಯೋ ನೀರು ಪಾತ್ರೆಗೆ ಹಾಕಿಬಿಟ್ಟು ಚೆನ್ನಾಗಿ ತಿರ್ಸ್ಕೋಬೇಕು. ಯಾಕಂದರೆ ಅದು ತಳನೂ ಹಿಡಿಯುತ್ತೆ. ಹಾಗೆ ಮತ್ತು ಅಕ್ಕಿ ಒಂದು ಮುಗುಳಕ್ಕಿ ಅಂತ ಹೇಳ್ತೀವಿ ನಾವು, ಒಂದು ಬೇಯುತ್ತೆ ಒಂದು ಬೇಯಲ್ಲ. ಹಾಗಾಗಿ ಇವಾಗ ನಾವು ಇದಕ್ಕೆ ಬೆಂಕಿನ ಎಷ್ಟು ಮಾಡ್ತೀವೋ ಅಷ್ಟು ಬೇಗ ಅನ್ನ ಆಗುತ್ತೆ. ಹಾಗಾಗಿ ನಾನು ಚಂದ ಮಾಡಿ ಬೆಂಕಿನ ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು. ಅಕ್ಕಿ ಹಾಕಿ ಬರುವಾಗ ಇಲ್ಲಿ ಹೋಳು ಕೂಡ ಚೆನ್ನಾಗಿ ಬೆಂದ್ಕೊಂಡಿತ್ತು. ನೆಕ್ಸ್ಟ್ ನಾವು ಇದಕ್ಕೆ ಖಾರವನ್ನು ಕಡೆದಿರುವಂತಹ ಖಾರವನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು. ನೋಡ್ತಿರ್ಬೋದು. ವಾವ್, ಸೌತೆಕಾಯಿ ಹುಳಿ ತುಂಬ ಚೆನ್ನಾಗಾಗಿತ್ತು ಮಾತ್ರ. ನಾನು ತುಂಬ ಇಷ್ಟಪಡ್ಕೊಂಡು ನಮ್ಮ ಮನೇಲಿ ಎಲ್ಲರೂ ಚೆಂದಾಗಿ ಊಟ ಮಾಡಿದ್ರು. ನೋಡ್ತಿರ್ಬೋದು. ನಾನು ಅದು ಏನು ಖಾರ ಹಾಕ್ಕೊಂಡಿದ್ನೋ ಅದಷ್ಟನ್ನು ಹಾಕಿ ಒಂದೊಳ್ಳೆ ಮಿಕ್ಸ್ ಮಾಡಿದೆ. ಅದ್ರ ಮೇಲೆ ನಾನು ಏನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ ಖಾರಕ್ಕೆ. ನಾನು ನೆಕ್ಸ್ಟ್ ನೋಡ್ತಿರ್ಬೋದು ನೀವು ಇಲ್ಲಿ ನಾನು ಇದಿಷ್ಟು ಖಾರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಟ್ಕೋಬೇಕಾಗುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೇಕು. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಅದಕ್ಕೆ ಮೆಂತ್ಯ ಮತ್ತು ಜೀರಿಗೆ ಮತ್ತು ಧನಿಯಾ ಪುಡಿ ಅದಷ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ರುಬ್ಬಿ ಇಟ್ಕೊಂಡಿರುವಂಥ ಹುಡಿಯನ್ನು ಹಾಕಿ ನಮ್ಮ ಅಪ್ಪನಿಗೆ ಕಷಾಯವನ್ನು ರೆಡಿ ಮಾಡ್ತಾ ಇದ್ದೇನೆ. ಕಷಾಯ ಅಂತಲೂ ಹೇಳ್ಬೋದು, ಕಾಫಿ ಅಂತಲೂ ಹೇಳ್ಬೋದು. ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಇವರು ಇದನ್ನು ದಿನ ಸಂಜೆ ಕುಡಿತಾರೆ. ಹಾಗಾಗಿ ಇದೆಲ್ಲ ನಮ್ಮ ಅಮ್ಮ ಮಾಡ್ತಾಯಿದ್ದಿದ್ದು. ಇವಾಗ ಅವ್ರು ಅಡಿಕೆ ಸುಲಿಯೋ ಬ್ಯುಸಿ ಸ್ಕೆಡ್ಯೂಲಲ್ಲಿರೋದ್ರಿಂದ ನಾನು ಮಾಡಿಕೊಡ್ತಾಯಿದ್ದೀನಿ. ಒಂದೊಂದು ಸರ್ತಿ ಅಪರೂಪಕ್ಕೆ ನಾನು ಮಾಡಿಕೊಡ್ತೀನಿ. ಮತ್ತು ಡೈಲಿ ಅಪ್ಪನ ರೊಟೀನ್ ಏನಿರುತ್ತೆ ಅದನ್ನೆಲ್ಲ ಅಮ್ಮನೇ ಫಾಲೋ ಮಾಡೋದು ನಮ್ಮ ಮನೇಲಿ. ನೆಕ್ಸ್ಟ್ ಇವಾಗ ಇದನ್ನು ಅಪ್ಪನಿಗೆ ಕೊಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಕೊಟ್ಟೆ. ಅಪ್ಪ ಹೇಳಿದ್ರು ಅಮ್ಮಂಗೆ ಒಂದು ಸ್ವಲ್ಪ ಕೊಡು ಅಂತೇಳ್ಬಿಟ್ಟು ಅಮ್ಮಂಗಂತ ಕೊಡೋಣ ಅಂತ ಕೇಳಿದೆ. ಬಟ್ ಅಮ್ಮ ನಾನು ಕುಡಿಯಲ್ಲ ನಿಂಗೆ ಗೊತ್ತಲ್ವಾ ಅಂದರು. ಹೌದು, ಅಮ್ಮ ಕುಡಿಯಲ್ಲ ಕಾಫಿ. ಹಾಗಾಗಿ ಅಮ್ಮಂಗೆ ಪಾಯಸ ಬೇಕಾ ಕೇಳಿದೆ. ಹೌದು ಅಂದರು. ಹಾಗಾಗಿ ಪಾಯಸನ ಹಾಕ್ಕೊಂಡು ತೊಗೊಂಡು ಹೋಗಿ ಕೊಡ್ತಾ ಇದ್ದೀನಿ. ನೀನು ಕುಡ್ದೆ ಅಂತ ಕೇಳಿದ್ರು. ನಾನಾಗಲೇ ಕುಡ್ದೆ ಅಂತ ಹೇಳಿದೆ. ನೆಕ್ಸ್ಟು ನಮ್ಮ ಅಡುಗೆಯ ಕೆಲಸಕ್ಕೆ ಬರೋದಾದರೆ ಅನ್ನ ಬೇಯ್ತಾ ಇತ್ತು ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಬೇಯೋಕ್ಕಿತ್ತು. ಸ್ವಲ್ಪ ಹಾಗೆ ತಿರ್ಸ್ತಾ ಇರಬೇಕು. ಯಾಕಂದರೆ ಮುಗುಳಕ್ಕಿ ಆಗಕ್ಕೆ ಬಿಡಬಾರ್ದು ನಾವು ಅನ್ನನ. ಹಾಗೆ ನಾನು ಅನ್ನ ಏನು ಮಾಡ್ತೀನಿ ಅಂದರೆ ಬೇಯಕ್ಕಿರುವಾಗಲೇ ಸ್ವಲ್ಪ ಬಿಡ್ತೀನಿ ಅನ್ನನ. ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಹಾಗಾಗಿ ಕೆಲವರು ಬೆಂದಾದ್ಮೇಲೆ ಬಸ್ತಾರೆ, ಅದು ಮುದ್ದೆ ಆಗಿಬಿಡುತ್ತೆ. ನಾನು ಇವಾಗ ನಿಮಗೆ ಟಿಪ್ಸ್ ಕೊಡೋದಾದರೆ ಇದನ್ನು ಕೊಡ್ಬೋದು ಅಂತ ಅಂದ್ಕೊಳ್ತೀನಿ. ಅನ್ನ ಸ್ವಲ್ಪ ಚೂರೇ ಬೇಯೋಕ್ಕಿದೆ ಅನ್ನುವಾಗ ಬಸ್ಬಿಡಿ. ಆವಾಗ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಬಿಸಿಗೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಚೂರೇ ಬೇಯೋಕ್ಕಿರುವಾಗ ಮೆನ್ಷನ್ ಮಾಡಿದ್ದೀನಿ, ಚೂರೇ ಬೇಯೋಕ್ಕಿರುವಾಗ.
ನೋಡ್ತಿರ್ಬೋದು ನಮ್ಮ ಸಾರಣ್ಣ ಕುದೀತಾ ಇದ್ದಾರೆ ಇಲ್ಲಿ. ಚೆನ್ನಾಗಿ ಕೊತ ಅಂತ ಕುದೀತಾ ಇದ್ದಾರೆ. ನೆಕ್ಸ್ಟ್ ನಾವು ಈ ಸಾರಣ್ಣಂಗೆ ಏನಾದರೂ ಡೆಕೋರೇಷನ್ ಮಾಡಬೇಕಲ್ವಾ ಅಂತೇಳಿ ಅಂದ್ಕೊಂಡು ಚೆನ್ನಾಗಿ ಇವಾಗ ಫಸ್ಟ್ ಅವ್ರನ್ನ ರೆಡಿ ಮಾಡೋಣ ಡೆಕೋರೇಷನಿಗೆ ಅಂತೇಳ್ಬಿಟ್ಟು ನಾನು ಇಲ್ಲಿ ಸಾರಣ್ಣನ ರೆಡಿ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಷ್ಟೇ. ಹಾಗೆ ಇಲ್ಲಿ ಅವರಿಗೆ ನಾವು ಬೆಲ್ಲವನ್ನು ಕೊಡೋಣ. ಅಂದರೆ ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ. ಹುಳಿಗೆ ಎಲ್ಲರೂ ಆಲ್ಮೋಸ್ಟ್ ಬೆಲ್ಲನ ಹಾಕ್ಕೊಳ್ತಾರೆ, ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ. ನಾನು ಯಾವಾಗಲೂ ಹಾಕ್ತೀನಿ ತರಕಾರಿ ಸಾಂಬಾರಿಗೆ, ಸೋರೆಕಾಯಿ, ಸೌತೆಕಾಯಿ ಹೀಗೆಲ್ಲ ಸಾಂಬಾರು ಮಾಡುವಾಗ ನಾನು ಆಲ್ಮೋಸ್ಟ್ ಬೆಲ್ಲನ ಹಾಕ್ತೀನಿ. ನೆಕ್ಸ್ಟ್ ಇವ್ರನ್ನ ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಳೋಣ. ನೆಕ್ಸ್ಟ್ ಇವರು ಕುದ್ದಾಗುತ್ತೆ ಅನ್ನೋಷ್ಟೊತ್ತಿಗೆ ನಾನಿಲ್ಲಿ ಅನ್ನ ನೋಡ್ಕೊಂಡು ಬರೋಣ ಅಂತ ಬಂದೆ. ಅನ್ನ ಬೆಂದಿತ್ತು, ಅನ್ನ ಚೆನ್ನಾಗೇ ಬೆಂದಿತ್ತು, ನೋಡ್ತಿರ್ಬೋದು ನೀವು. ನಾನು ಹೇಳಿದಾಗೆ ಇನ್ನೊಂದು ಚೂರು ಬೇಯಕ್ಕಿದೆ, ಕಾಲು ಭಾಗನೂ ಇಲ್ಲ, ಅದಕ್ಕಿಂತನೂ ಕೆಳಗೆ ಬೇಯಕ್ಕಿದೆ. ಹಾಗಿರಬೇಕಾದ್ರೆ ನಾನು ಇದನ್ನು ಬಸಿದುಕೊಳ್ಳುತ್ತೇನೆ. ಇದಕ್ಕೆ ನಾವು ನಮ್ಮ ಭಾಷೆಯಲ್ಲಿ ಚಟ್ಟಿ ಸಿಬ್ಲು ಅಂತ ಹೇಳ್ತೀವಿ, ನಿಮ್ಮ ಭಾಷೆಯಲ್ಲಿ ಏನು ಹೇಳ್ತೀರೋ ನನಗಂತೂ ಗೊತ್ತಿಲ್ಲ. ಇದಕ್ಕೆ ಚಟ್ಟಿ ಸಿಬ್ಲನ್ನು ಇಟ್ಟು ಅದ್ರ ಮೇಲೆ ನಾವು ಏನು ಮುಚ್ಚಿರ್ತೀವೋ ಆ ಪ್ಲೇಟನ್ನು ಇಟ್ಟು ಒಂದು ಬಟ್ಟೆಯನ್ನು ಅಡ್ಡವಾಗಿ ಹಾಸಬೇಕು. ಬಟ್ಟೆಯನ್ನು ಅಡ್ಡವಾಗಿ ಹಾಸಿಬಿಟ್ಟು ಇದನ್ನು ಎರಡೂ ಕೈಯಿಂದ ಚರ್ಗೆನ ಎತ್ತಿ, ಪಾತ್ರೆನ ಎತ್ತಿ, ಮಣ್ಣು ಮರಿಗೆ ಅಂತ ನಾವೇನು ಹೇಳ್ತೀವಿ, ಈ ಥರದ್ದೊಂದು ಪಾತ್ರೆ ಇರುತ್ತೆ ಮಣ್ಣು ಮರಿಗೆ, ಅದಕ್ಕೆ ಹೀಗೆ ಬಸಿಯಬೇಕು. ಚೆನ್ನಾಗಿ ಅದು ಕೂರಬೇಕು. ಚೂರು ಗ್ರಿಪ್ ಮಿಸ್ ಆದರೂ ಅನ್ನ ಫುಲ್ ಕೆಳಗೆ, ತಿಳಿ ಮಾತ್ರ ನಮ್ಮ ಕಾಲ ಮೇಲೆ ಆಗುತ್ತೆ. ಹಾಗಾಗಿ ನೋಡ್ತಿರ್ಬೋದು ನಾನಿಲ್ಲಿ ಸೌದೆನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಕ್ಕೆ ಬಿಡಲ್ಲ, ಹಾಗಾಗಿ ಸೌದೆನ ಆರಿಸ್ತಾ ಇದ್ದೀನಿ. ಆರಿಸ್ಬಿಟ್ಟು ಅದಕ್ಕೆ ನೀರೆಲ್ಲ ಹಾಕ್ಬಿಟ್ಟು ಆರಿಸ್ಬಿಟ್ಟು ಬಂದೆ. ಆಮೇಲೆ ನೆಕ್ಸ್ಟ್ ನಾವಿಲ್ಲಿ ಸೌತೆಕಾಯಿ ಹಣ್ಣಂಗೆ ಒಂದು ಒಗ್ಗರಣೆ ಕೊಡೋಣ ಅಂತೇಳ್ಬಿಟ್ಟು ಒಗ್ಗರಣೆ ಸೌಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಣ್ಣನ್ನು ಒಳ್ಳೆ ಮಾಡಿ ಗುದ್ದಿಕೊಂಡು ನೆಕ್ಸ್ಟ್ ಊರಿಗೆ ನಾವು ಇದಕ್ಕೆ ಒಣಮೆಣಸು ಹಣ್ಣನ್ನು ಹಾಕಬೇಕು. ಒಣಮೆಣಸು ಹಣ್ಣು ಸ್ವಲ್ಪ ಫ್ರೈ ಆದಮೇಲೆ ಸಾಸಿವೆ ಹಣ್ಣು, ಜೀರಿಗೆ ಹಣ್ಣನ್ನು ಹಾಕಿಬಿಟ್ಟು ಫ್ರೈ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ನಾವು ಕರಿಬೇವು ಹಣ್ಣನ್ನು ಕೂಡ ಹಾಕಲಿಕ್ಕೆ ಉಂಟು. ನೋಡಿ, ನಾನಿಲ್ಲಿ ಕರಿಬೇವು ಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ನೋಡಿ, ಇಲ್ಲಿ ಒಳ್ಳೆ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ಸಾರಿಗೆ ನಾವು ಡೆಕೋರೇಟ್ ಮಾಡಬೇಕು. ಸೌತೆಕಾಯಿ ಹುಳಿಗೆ ಒಗ್ಗರಣೆ ಡೆಕೋರೇಷನ್ ಸವಿಯಲು ಸಿದ್ಧ. ನಾನು ಇದನ್ನು ಇಲ್ಲೇ ಒಂದು ಕಡೆ ಸೈಡಲ್ಲೇ ಇಟ್ಟು ಟೈಮ್ ನೋಡ್ಕೊಂಡು ಬರ್ತೀನಿ. ಅದ್ರ ಮೇಲೆ ಇನ್ನೊಂದು ರೆಸಿಪಿ ಮಾಡೋದಾ ಬೇಡವಾ ಅಂತ. ಟೈಮ್ ಇನ್ನೂ 8:30 ಆಗಿದೆ, ಹಾಗಾಗಿ ನಾನಿಲ್ಲಿ ಹಾಗಲಕಾಯಿ ಪಲ್ಯನ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು 9:30-10 ಗಂಟೆಗೆ ಊಟ ಮಾಡೋದ್ರಿಂದ ಹಾಗಲಕಾಯಿ ಪಲ್ಯನ ಆರಾಮ್ಸೆ ಮಾಡ್ಕೋಬೋದು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹಾಗಲಕಾಯಿ ಪಲ್ಯಕ್ಕೆ ಏನು ಕಾಮನ್ ಒಗ್ಗರಣೆ ಇರುತ್ತೋ ಅದನ್ನು ಹಾಕೋಬೇಕಾಗುತ್ತೆ. ಮತ್ತು ಒಂದು ಈರುಳ್ಳಿ 2 ಟೊಮೊಟೊನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ನಾನು ಅದಕ್ಕೆ ಅರಿಶಿಣ ಮತ್ತು ಉಪ್ಪನ್ನು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನಾನು ಕಟ್ ಮಾಡಿಟ್ಟಿರ್ತಕ್ಕಂತಹ ಹಾಗಲಕಾಯಿಯನ್ನು ಹಾಕ್ತಾ ಇದ್ದೇನೆ. ಇದು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಒಂದು 10-20 ನಿಮಿಷ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತದೆ. ನೆಕ್ಸ್ಟು ನಾವಿದಕ್ಕೆ ಒಂದು ಕಾಲು ಉಂಡೆಯಾಗಷ್ಟು ಬೆಲ್ಲವನ್ನು ನಾವಿಲ್ಲಿ ಸೇರಿಸ್ಕೊಳ್ಬೇಕಾಗುತ್ತದೆ. ನೆಕ್ಸ್ಟ್ ಇದು ಎಲ್ಲದೂ ಮಿಕ್ಸ್ ಆದ ನಂತರ ನಾವಿಲ್ಲಿ 1 ಕಪ್ ತೆಂಗಿನ ತುರಿಯನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ತಾ ಇದ್ದೇನೆ. ಇವಾಗ ನೋಡಿ, ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯ್ದುಕೊಂಡು ಬರಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಖಾರದ ಪುಡಿನ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನ್ ಆಗೋಷ್ಟು. ಸಾರಿ ಫ್ರೆಂಡ್ಸ್, ನನ್ನ ವಾಯ್ಸ್ ನಿಮಗೆ ಕರ್ಕಶವಾಗಿದ್ದರೆ ಪ್ಲೀಸ್ ದಯವಿಟ್ಟು ಕ್ಷಮಿಸಿ. ನಾನು ಹೀಗೆ ಒಂದೊಂದು ಸರ್ತಿ ನನಗೆ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ.
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಗಾಗಿ ನಾನು ಹೀಗೆಲ್ಲ ಮಾತಾಡ್ತಿದ್ದೀನಿ. ಯಾಕಂದರೆ ನನಗೆ ವಾಯ್ಸ್ ಓವರ್ ಕೊಟ್ಟು ತುಂಬ ಸುಸ್ತಾಗ್ಬಿಡ್ತು. ಹಾಗಾಗಿ ನನಗೆ ಆಯ್ತು, ಆಮೇಲೆ ಬೋರ್ ಆಗಿಬಿಡ್ತು. ಹಾಗಾಗಿ ನಾನು ಈ ಥರ ವಾಯ್ಸ್ ಓವರ್ ಕೊಟ್ಟೆ, ಸ್ವಲ್ಪ ಫನ್ನಿಯಾಗಿರಲಿ ಅಂತ. ನೋಡ್ತಿರ್ಬೋದು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ನನ್ನ ಮಕ್ಕಳೆಲ್ಲ ಬಂದು ಕೂಗ್ತಾಯಿದ್ರು. ನಾನು ಅದಕ್ಕೆ ಅವರಿಗೆ ಊಟ ಹಾಕೊಂಡು ಬಿಡೋಣ ಫಸ್ಟಿಗೆ ಅಂತೇಳ್ಬಿಟ್ಟು ಹಾಗಲಕಾಯಿ ಪಲ್ಯ ಮಾಡಿಬಿಟ್ಟು ಅನ್ನಕ್ಕೆ ಪೆಡಿಗ್ರಿ ಹಾಕಿ ಕಲಿಸ್ತಾ ಇದ್ದೀನಿ. ಎಲ್ಲರೂ ನೋಡಿ 3 ಜನ ಇಲ್ಲಿ ಊಟ ಮಾಡ್ತಾಯಿದ್ದಾರೆ. ಇನ್ನೊಬ್ಬರು ಸ್ಪೆಷಲ್ ಮೆಂಬರಿಗೆ ಆ ಕಡೆ ಸೈಡು ಊಟ ಕೊಡ್ತಾಯಿದ್ದೀನಿ. ಅವರಿಗೆ ಪೆಡಿಗ್ರಿ ಮತ್ತು ಅನ್ನ ಹಾಕಿ ಅದಕ್ಕೇ ಸ್ವಲ್ಪ ಹಾಲು ಹಾಕಿದ್ರೆ ಅವ್ರು ಚೆನ್ನಾಗಿ ತಿಂತಾರೆ. ಹಾಗಾಗಿ ಮತ್ತು ಪೆಡಿಗ್ರಿ ಮತ್ತು ಅನ್ನನ ಖಾಲಿ ಹಾಗೆ ತಿನ್ನಲ್ಲ ಅವರು. ಹಾಗಾಗಿ ಯಾಕಂದರೆ ಅವರು ನಮ್ಮ ಮನೆಗೆ ಬಂದಿರತಕ್ಕಂಥ ಗೆಸ್ಟು. ಹೌದು ಫ್ರೆಂಡ್ಸ್, ಯಾರಂತ ಗೊತ್ತಿಲ್ಲ, ನಮ್ಮ ಮನೆ ಹತ್ರ ಈ ಬೆಕ್ಕನ್ನು ಬಿಟ್ಬಿಟ್ಟು ಹೋಗಿದ್ರು. ನಮಗೆ ತುಂಬ ಬೇಜಾರಾಗಿ ಈ ಬೆಕ್ಕನ್ನು ಸಾಕ್ತಾಯಿದ್ದೀವಿ. ನಮ್ಮನೇದೇ ಅಂತ ಇರೋದು ಒಂದೇ ಒಂದು ಬೆಕ್ಕು, ಅದು ಟೋಮಿ ಮಾತ್ರ. ಇದೇ ಕಲರ್ ಇದನ್ನೊಂದು ಕಾಣಿಸ್ತಲ್ಲ ಅಲ್ಲಿ, ದೊಡ್ಡ ಬೆಕ್ಕದು. ನೋಡಿದ್ರು ಕಣ್ಣನ್ನು ನೀವು ನೋಡ್ತಿರ್ಬೋದು. ಇದು ನಮ್ಮ ಮನೆಗೆ ಬರ್ತಾನೆ ಹೀಗಿತ್ತು. ಹಾಗಾಗಿ ಅದಕ್ಕೋಸ್ಕರ ಮತ್ತು ಸಣ್ಣ ಮರಿಯಾಗಿತ್ತಿದ್ದು ಬರ್ತಾ ನಮ್ಮ ಮನೆಗೆ. ಹಾಗಾಗಿ ನಾವು ಇದನ್ನು ಸಾಕ್ತಾಯಿದ್ದೀವಿ ಇವಾಗ. ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಬೆಕ್ಕು ಕಾಣಿಸ್ತಿದೆಯಲ್ಲ, ಅದು ನಮ್ಮ ಮನೆಗೆ ಸೇರಿರೋ ಬೆಕ್ಕೆ, ಬಂದು ಸೇರಿರೋದು. ಹಾಗೆ ಇಲ್ಲಿ ಪೀಚು ಕಾಣಿಸ್ತಿದೆಯಲ್ಲ, ಅದು ಅದ್ರದ್ದು ಮರಿಯಾಗಿರುತ್ತೆ. ಇದು ಇಲ್ಲಿ ಕಡೆ ಗ್ರೇ ಕಾಣ್ತಿರೋದು ಅದು ಟೋಮಿ ಅಂತೇಳ್ಬಿಟ್ಟು, ಅದು ಮಾತ್ರ ನಮ್ಮ ಮನೆ ಬೇಕು. ಯಾರೇ ಆಗಲಿ ಫ್ರೆಂಡ್ಸ್, ನಿಮಗೆ ಬೆಕ್ಕನ್ನು ಸಾಕೋಕ್ಕಾಗಿಲ್ಲ ಅಂದಮೇಲೆ ನೀವು ಅದನ್ನು ರೋಡ್ ಸೈಡೆಲ್ಲ ಬಿಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವುಗಳಿಗೂ ಒಂದು ಜೀವ ಅಂತ ಇರುತ್ತೆ. ಅದನ್ನು ಆದಷ್ಟು ಬೇರೆ ಯಾರಾದರೂ ಸಾಕೋರಿದ್ರೆ ಕೊಡಿ, ಇಲ್ಲಾಂದರೆ ಅದಕ್ಕಂತಲೇ ಕೆಲವೊಂದು ಇದಿರುತ್ತಲ್ಲ, ಅಲ್ಲಿಗೆ ಹೋಗಿ ಕೊಡಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.